ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ದ್ವಿತೀಯ PUC ವಿದ್ಯಾರ್ಥಿಗಳಿಗೆ, ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಸೋಷಿಯಾಲಜಿ ಸಮಾಜಶಾಸ್ತ್ರ ಎಂಬ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದಾನೆ. ಯಾಕಂದರೆ ನಿಮ್ಮ ಒಂದು ಬೋರ್ಡ್ ಪರೀಕ್ಷೆಗೆ ಮತ್ತು ನಿಮ್ಮ ಪೂರಕ ಪರೀಕ್ಷೆ ಎರಡಕ್ಕೂ ಕೂಡ ನಿಮಗೆ ತುಂಬ ಯೂಸ್ ಆಗುವಂಥ ಒಂದು ವಿಡಿಯೋ ಇದು. ಇದರಲ್ಲಿ ಹೇಳುವಂತಹ ಪ್ರಶ್ನೆಗಳನ್ನು ನೀವು ಪರ್ಫೆಕ್ಟ್ ಮಾಡಿದ್ದೇ ಅದರಲ್ಲಿ ಅಬೌವ್ 60 ಮಾರ್ಕ್ಸ್ ಮಾತ್ರ ಫಿಕ್ಸ್ ಬರುತ್ತೆ. ಹಾಗಾಗಿ ನಿಮ್ಮ ಬೋರ್ಡ್ ಪರೀಕ್ಷೆಯಲ್ಲಿ ಎಷ್ಟರ ಮಟ್ಟಿಗೆ ನೀವು ಉತ್ತರಗಳನ್ನು ಬರೀಬೇಕು, ಯಾವ ಒಂದು ಅಂಕಗಳಿಗೆ ಎಷ್ಟರ ಒಂದು ಉತ್ತರವನ್ನು ನೀಡಬೇಕು ಅನ್ನೋದು ಕೂಡ ನಿಮಗೆ ಮಾಹಿತಿ ಗೊತ್ತಾಗುತ್ತೆ ಇದರಲ್ಲಿ. ಬನ್ನಿ ಹಾಗಾದರೆ 5 ಮಾರ್ಕ್ಸ್, 10 ಮಾರ್ಕ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮಲ್ಟಿಪಲ್ ಚಾಯ್ಸ್, ಮ್ಯಾಚ್ ದ ಫಾಲೋವಿಂಗ್ ಎಲ್ಲವೂ ಕೂಡ ಇದರಲ್ಲಿ ನಾನು ಕವರ್ ಮಾಡಿದ್ದೇನೆ. ಬನ್ನಿ ಮೊದಲು ಮಲ್ಟಿಪಲ್ ಚಾಯ್ಸ್ ನೋಡ್ತಾ ಹೋಗೋಣ. ಇಲ್ಲಿ ಯಾವ ದೇಶ ಕುಟುಂಬ ಕಲ್ಯಾಣ ಯೋಜನೆಯನ್ನು ಮೊದಲು ಅಳವಡಿಸಿಕೊಂಡಿತು ಅಂದರೆ ಭಾರತ. ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು, ಕರ್ನಾಟಕದಲ್ಲಿ ರಚಿಸಿದ ಹಿಂದುಳಿದ ವರ್ಗಗಳ ಆಯೋಗಗಳನ್ನು ಕ್ರಮಾನುಗತಿಯಲ್ಲಿ ಆರಿಸಿ. ಇದು ಒಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಲಿಜ್ಜತ್ ಕೇಂದ್ರ ಕಚೇರಿ ಇರುವುದು ಎಲ್ಲಿ? ಮುಂಬೈದಲ್ಲಿ. ನೆಕ್ಸ್ಟು, ಭಾರತೀಯ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯಗಳೆಂದು ಕರೆದವರು ಯಾರು ಅಂದರೆ ಚಾರ್ಲ್ಸ್ ಮೆಟಕಾಪ್. ಇದೊಂದು ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ಹಸಿರು ಕ್ರಾಂತಿಯ ಪಿತಾಮಹ ಇದು ಒಂದು ಕೇಳ್ತಾರೆ. ವೆಲ್ತ್ ಆಫ್ ನೇಷನ್ಸ್ ಗ್ರಂಥದ ಲೇಖಕರು ಯಾರು ಅಂತ ಕೇಳ್ತಾರೆ. ನೆಕ್ಸ್ಟು, ಆಧುನೀಕರಣ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂತ ಕೇಳ್ತಾರೆ. ಡೇನಿಯಲ್ ಲರ್ನರ್. ಓಕೆ, ಇಷ್ಟು ಮಲ್ಟಿಪಲ್ ಚಾಯ್ಸ್ಗಳು. ಮ್ಯಾಚ್ ದ ಫಾಲೋವಿಂಗ್ ಓದ್ಕೊಳ್ಳಿ. ನೆಕ್ಸ್ಟು, ಹೊಂದಿಸಿ ಬರೆಯರಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಜನಾಂಗೀಯ ವರ್ಗೀಕರಣ, ಡಾಕ್ಟರ್ BS ಗುಹಾರ್ ಅವರು ಇದೊಂದು ಕೇಳ್ತಾರೆ. ಮಹಿಳಾ ಸಬಲೀಕರಣದ ವರ್ಷ ಯಾವಾಗಾಯಿತು? 2001ರಲ್ಲಿ ಆಯಿತು. ಭಾರತದ ಮೊದಲ ವಾರ್ತಾಪತ್ರಿಕೆ ಸಂವಾದ್ ಕೌಮುದಿ. ಇವಿಷ್ಟು ಕರೆಕ್ಟಾಗಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು 1 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಯಾವುದು ಅಂದರೆ ಭಾರತಕ್ಕೆ ಕ್ರೈಸ್ತ ಧರ್ಮವನ್ನು ಪರಿಚಯಿಸಿದವರು ಯಾರು? ಸಂತ್ ಥಾಮಸ್ ಮತ್ತು ಸಂತ್ ಬಾರ್ತಲೋಮಿಯೋ. ನಬಾರ್ಡನ್ನು ವಿಸ್ತರಿಸಿ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಇಷ್ಟು ಈ 1 ಮಾರ್ಕ್ಸಿಂದ ಕ್ವಶನ್ಸ್ಗಳು. ನೆಕ್ಸ್ಟ್ ಬಂದುಬಿಟ್ಟು 2 ಅಂಕದ ಪ್ರಶ್ನೆಗಳಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಯಾವುದಾದ್ರೂ 2 ದ್ರಾವಿಡ ಭಾಷೆಗಳನ್ನು ತಿಳಿಸಿ. ಇದೊಂದು ಕೇಳ್ತಾರೆ. ನೆಕ್ಸ್ಟು, ಅಂತರ್ಜಾಲದ 2 ಅನುಕೂಲಗಳನ್ನು ಬರೆಯಿರಿ ಅಂತ ಹೇಳ್ತಾರೆ. ಭಾರತದ 2 ಮಹಿಳಾ ಸಂಘಟನೆಗಳನ್ನು ಬರೆಯಿರಿ. ಇವು 2 ಕೇಳ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಭಾಗ ಸಿದಲ್ಲಿ 5 ಅಂಕದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಯಾವುದಂದರೆ ಭಾರತದ ಭಾಷಾ ವೈವಿಧ್ಯತೆಯನ್ನು ಚರ್ಚಿಸಿ. ಇದೊಂದು ಕೇಳ್ತಾರೆ ನಿಮಗೆ. ಇಲ್ಲಿ ಭಾರತದ ಒಂದು ಭಾಷಾ ವೈವಿಧ್ಯತೆಯಲ್ಲಿ ಹಲವಾರು ವೈವಿಧ್ಯತೆಗಳಿದ್ದಾವೆ ನೋಡಿ. ಒಂದು ಇಂಡೋ ಆರ್ಯನ್ ಭಾಷೆಗಳು, ದ್ರಾವಿಡ ಭಾಷೆಗಳು, ಆಸ್ಟ್ರಿಕ್ ಭಾಷೆಗಳು, ಟಿಬೆಟೋ ಬರ್ಮನ್ ಭಾಷೆಗಳು, ಯುರೋಪಿಯನ್ ಭಾಷೆಗಳು. ಇಷ್ಟು ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಇನ್ನೊಂದು ಕೊಡ್ತೇನೆ ನಿಮಗೆ ಇದರಲ್ಲಿ. ಈ ಭಾಗ 1ನಲ್ಲಿ ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸ್ರಿ ಅಂತ ಕೇಳ್ತಾರೆ. ಇದು ಬಹಳ ಇಂಪಾರ್ಟೆಂಟ್. ಇದು ಕೂಡ ಇವಿಷ್ಟು ಲಕ್ಷಣಗಳಿದ್ದಾವೆ. ಕೆಲವೊಂದು ವಿದ್ಯಾರ್ಥಿಗಳು ಏನು ಮಿಸ್ಟೇಕ್ ಮಾಡ್ತೀರಾ ಅಂದರೆ ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳು 5 ಅಂಕಕ್ಕೆ ಮತ್ತು 10 ಅಂಕಕ್ಕೆ ಕೇಳಿದಾಗ ನೀವು ಮೊದಲು ಪೀಠಿಕೆ ಹಾಕಬೇಕಾಗುತ್ತೆ. ಪೀಠಿಕೆ ಹಾಕಿ ಈ ರೀತಿ ಎಲ್ಲ ಗುಣಲಕ್ಷಣಗಳನ್ನು 1 by 1 ಬರೆದುಕೊಂಡು ಆಮೇಲೆ ಏನು ಮಾಡಬೇಕು, 1 by 1 ಎಕ್ಸ್ಪ್ಲೇನ್ ಮಾಡಬೇಕು. ಎಕ್ಸ್ಪ್ಲೇನ್ ಮಾಡಿದ ಮೇಲೆ ನೀವು ಉಪಸಂಹಾರವನ್ನು ಬರಿಬೇಕಾಗುತ್ತೆ. ಇಷ್ಟು ಮೆಥಡಲ್ಲಿ ಬರೆದ್ರೆ 5ಕ್ಕೆ 5 ಔಟ್ ಆಫ್ ಔಟ್ ಸಿಗುತ್ತೆ, 10ಕ್ಕೆ 10 ಔಟ್ ಆಫ್ ಔಟ್ ಸಿಗುತ್ತೆ. ಇದು ಮೆಥಡ್ ಬರುವಂಥದ್ದು. ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ನೆಕ್ಸ್ಟು, ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣವಾದಂಥ ಅಂಶಗಳನ್ನು ವಿವರಿಸ್ರಿ. ಔದ್ಯೋಗೀಕರಣ, ನಗರೀಕರಣ, ಜನಸಂಖ್ಯೆ ಬೆಳವಣಿಗೆ, ಶಿಕ್ಷಣ, ಬದಲಾಗುತ್ತಿರುವ ಸ್ತ್ರೀಯರ ಅಂತಸ್ತು, ಸಾಮಾಜಿಕ ಶಾಸನಗಳ ಪ್ರಭಾವ. ಓಕೆ, ಇಷ್ಟು ಪಾಯಿಂಟ್ಸ್ಗಳಿದ್ದಾವೆ. ಇವುಗಳನ್ನು ಕೂಡ ನೀವು ಸ್ಟಡಿ ಮಾಡಬೇಕು. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಭಾರತೀಯ ಗ್ರಾಮಗಳ ಗುಣಲಕ್ಷಣಗಳನ್ನು ಬರೆಯಿರಿ. ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಕೂಡ ಬರುವಂಥ ಸಂಭವ ಇರುತ್ತೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನಿಮ್ಮ ಬೋರ್ಡ್ ಪರೀಕ್ಷೆಗೆ, ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಗೆ. ಓಕೆ, ನೆಕ್ಸ್ಟು ಭಾಳ ಎಲ್ಲಕ್ಕಿಂತ ಉತ್ತಮವಾದಂಥ ಪ್ರಶ್ನೆ ಇದು. ಫಿಕ್ಸ್ ಬರುವಂಥದ್ದು ಪ್ರಶ್ನೆ. ಪುಷ್ಕರ ವಾರ್ಷಿಕ ಜಾತ್ರೆ ಬಗ್ಗೆ ಟಿಪ್ಪಣಿ ಬರೆಯರಿ ಇದೆ. ಇದು ಮಾತ್ರ ಫಿಕ್ಸ್, ಯಾವುದೇ ಕಾರಣಕ್ಕೂ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. 1 by 1 ಈ ರೀತಿ ಪಾಯಿಂಟ್ಸ್ಗಳನ್ನು ಬರೆದ್ಬಿಡಿ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಬಾರ್ಬಿ ಗೊಂಬೆ ಒಂದು ಜಾಗತಿಕ ಪ್ರಜೆ ಎಂಬುದನ್ನು ನಿರೂಪಿಸಿ. ಇದು ಒಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಒಂದು ಓದ್ಕೊಳ್ಳಿ. 1 by ಟೋಟಲ್ 11 ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೇನೆ. ಈ ಎಲ್ಲ 11 ಪಾಯಿಂಟ್ಸ್ಗಳನ್ನು ನೀವು ಓದಿಬಿಟ್ರೆ ಸಾಕು, ಆರಾಮಾಗಿ ನಿಮಗೆ ಮಾರ್ಕ್ಸ್ ಆರಾಮಾಗಿ ತೊಗೊಳ್ಬೋದು. 10 ಅಂಕದ ಪ್ರಶ್ನೆಗಳು ನೋಡಿ. ಜನಸಂಖ್ಯೆ ಎಂದರೇನು? ಭಾರತದ ಜನಸಂಖ್ಯಾಶಾಸ್ತ್ರೀಯ ಚಿತ್ರದ ಪ್ರಮುಖ ಲಕ್ಷಣಗಳನ್ನು ವಿವರಿಸ್ರಿ. ಇದು ಮಾತ್ರ ಫಿಕ್ಸ್ ಬರುವಂಥ ಪ್ರಶ್ನೆ. ಇದನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಇದು ಒಂದು ಓದ್ಕೊಳ್ಳಿ. ಜೊತೆಗೆ ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂದರೆ ಇದು ಏನು ತೊಂದರೆ ಇಲ್ಲ.
ನಗರೀಕರಣ ಎಂದರೇನು, ಭಾರತದ ನಗರಗಳ ಸಮಸ್ಯೆಗಳನ್ನು ವಿವರಿಸ್ರಿ. ಇದು ಒಂದು ಪ್ರಶ್ನೆ ನಿಮಗೆ ಬರುತ್ತೆ. ಓಕೆನಾ, ವಿತ್ ಎಕ್ಸ್ಪ್ಲೇನ್ ಕೂಡ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಭಾಗ ಬಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಯಾವ ವರ್ಷವನ್ನು ಜನಸಂಖ್ಯೆ ವಿಭಜಕ ವರ್ಷವೆಂದು ಕರೆಯುತ್ತೇವೆ. ಇದು ಭಾಳ ಇಂಪಾರ್ಟೆಂಟ್, 1921. ಓಕೆ, ನೆಕ್ಸ್ಟು ಕ್ಯಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ ಗ್ರಂಥವನ್ನು ಬರೆದವರು ಯಾರಂದರೆ GS ಗುರ್ರೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟು ಇಲ್ಲಿ ಕಿಶನ್ಗರಿ ಗ್ರಾಮವನ್ನು ಅಧ್ಯಯನ ಮಾಡಿದವರು ಮೆಕ್ಕಿ ಮೆರಿಯೇಟ್ ಅಂತ ನಾವು ಹೇಳ್ಬೋದು. ಓಕೆನಾ, ನೆಕ್ಸ್ಟ್ ಇದು ಒಂದು ಪ್ರಶ್ನೆ ಕೇಳ್ತಾರೆ ನಿಮಗೆ. ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಇವು ಡ್ಯಾಶ್ ರವರ ತ್ರಿವಳಿ ಸೂತ್ರಗಳಾಗಿವೆ. ಇದೊಂದು ಪ್ರಶ್ನೆ ಬರುತ್ತೆ. ಭಾರತದಲ್ಲಿ ಸಾಮಾಜಿಕ ಚಳುವಳಿ ಕೃತಿಯನ್ನು ರಚಿಸಿದವರು MS ರಾವ್. ಇದು ಒಂದು ಓದ್ಕೊಳ್ಳಿ. ಓಕೆನಾ, ನೆಕ್ಸ್ಟು ಹೊಂದಿಸಿ ಬರೆಯಿರಿ, ಎಲ್ಲವೂ ಕೂಡ ಓದ್ಕೊಳ್ಳಿ, ನೋ ಪ್ರಾಬ್ಲಮ್. 1 ಮಾರ್ಕ್ಸಿಂದು ಕೂಡ ಎಲ್ಲವೂ ಓದ್ಕೊಳ್ಳಿ. ನೆಕ್ಸ್ಟ್ 2 ಮಾರ್ಕ್ಸಿಂದು ಇಂಪಾರ್ಟೆಂಟ್ ಯಾವುದು ಅನ್ನೋದು ಹೇಳಿಬಿಡ್ತೇನೆ. ಸ್ತ್ರೀ ಶಕ್ತಿಯ 2 ಉದ್ದೇಶಗಳನ್ನು ಕೇಳ್ತಾರೆ, ಇದು ಪಿಕ್ಸ್ ಬರುವಂಥದ್ದು. ನೆಕ್ಸ್ಟ್ ಸಂಸ್ಕೃತಾನುಕರಣದ 2 ಅಂಶಗಳನ್ನು ತಿಳಿಸಿ, ಕ್ರಿಯಾವಿಧಿಗಳು, ಆಹಾರ ಪದ್ಧತಿ. ನೆಕ್ಸ್ಟ್ ಬಂದ್ಬಿಟ್ಟು ಕರ್ನಾಟಕದಲ್ಲಿ ನಡೆಯುವ ಯಾವುದಾದ್ರೂ 2 ಪ್ರಸಿದ್ಧ ಜಾತ್ರೆಗಳು. ಇದನ್ನೇನು ಕೇಳೋದಿಲ್ಲ, ನೋ ಪ್ರಾಬ್ಲಮ್, ಬಟ್ ಇದನ್ನು ಕೇಳ್ತಾರೆ 22ನೇ ಪ್ರಶ್ನೆಗೆ. ಕಾಗೋಡು ರೈತ ಹೋರಾಟಕ್ಕೆ 2 ಕಾರಣಗಳನ್ನು ಕೇಳ್ತಾರೆ. ಒಂದು ಭೂಮಾಲೀಕರಿಂದ ಗೇಣಿದಾರರ ಶೋಷಣೆ ಮತ್ತು ಇನ್ನೊಂದು ಅಧಿಕ ಪ್ರಮಾಣದ ಪಾಲು ಕೊಡಲು ನಿರಾಕರಣೆ. ಇವು 2 ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟ್ ಆಧುನೀಕರಣ ಎಂದರೇನು ಕೂಡ ಕೇಳಬಹುದು. ನೆಕ್ಸ್ಟು 5 ಅಂಕದ ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್, ಇದು ಕೇಳ್ತಾರೆ. ಡಾಕ್ಟರ್ BS ಗುಹಾರ್ ಅವರು ವರ್ಗೀಕರಿಸಿದ ಜನಾಂಗೀಯ ಸಮೂಹಗಳನ್ನು ಕುರಿತು ವಿವರಿಸಿ ಅಂತ ಇದೆ ಅಲ್ವಾ. ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇದು 5 ಅಂಕಕ್ಕೆ ಪಿಕ್ಸ್ ನಿಮ್ಮ ಬೋರ್ಡ್ ಪರೀಕ್ಷೆಗೆ, ನಿಮ್ಮ ಪೂರಕ ಪರೀಕ್ಷೆಗೆ ಬರುತ್ತೆ. ಓಕೆ, ನೆಕ್ಸ್ಟು ಬಂದ್ಬಿಟ್ಟು ಇಲ್ಲಿ ಇದು ಏನು ತೊಂದರೆ ಇಲ್ಲ, ಇದನ್ನೇನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇದೊಂದು ಬರುತ್ತೆ, ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ವಿವರಿಸ್ರಿ ಅಂತ. ಇದು ಒಂದು ಪ್ರಶ್ನೆ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಬರುತ್ತೆ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ನರ್ಸಿಂಗ್ನವರ ಅವಿಭಕ್ತ ಕುಟುಂಬದ ಬಗ್ಗೆ ಟಿಪ್ಪಣಿ ಬರೆಯಿರಿ. ಮೋಸ್ಟ್ ಇಂಪಾರ್ಟೆಂಟ್ ಇದು ಕೂಡ. 5 ಮಾರ್ಕ್ಸಿಗೆ ಮಾತ್ರ ಹೈಲೈಟ್ ಕ್ವಶನ್ ಇದು. ಇದೊಂದು ಓದ್ಕೊಳ್ಳಿ. ಓಕೆನಾ, ಈ ಒಂದು ವಿಡಿಯೋದಲ್ಲಿ ಇರುವಂತಹ ಎಲ್ಲ ಒಂದು ಕ್ವಶನ್ಸ್ಗಳನ್ನು ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಜೊತೆಗೆ ಇನ್ನೊಂದು ಏನಂದರೆ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ, ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ನೆಕ್ಸ್ಟು ಗ್ರಾಮ ಪಂಚಾಯಿತಿಯ ಕಾರ್ಯಗಳನ್ನು ವಿವರಿಸಿರಿ, ಬರೆಯಿರಿ. ಇದು ಭಾಳ ಇಂಪಾರ್ಟೆಂಟ್, ಇದು ಕೂಡ. ಇದು ಪಿಕ್ಸ್ ಬರುವಂಥದ್ದು ಪ್ರಶ್ನೆ, 5 ಅಂಕಕ್ಕೆ ಇಷ್ಟು ಇದ್ದಾವೆ. ಓಕೆನಾ, ನೆಕ್ಸ್ಟು 10 ಮ್ಯಾಕ್ಡೊನಾಲ್ಡೀಕರಣದ 5 ಮಾರ್ಗದರ್ಶಕ ತತ್ವಗಳನ್ನು ವಿವರಿಸಿ. ಇದೊಂದು ಕೂಡ ಇಂಪಾರ್ಟೆಂಟ್ ಇದೆ. ಓಕೆ, ನೆಕ್ಸ್ಟ್ ಏನು ಬೇಡ, 10 ಅಂಕದ ಪ್ರಶ್ನೆಗಳಿಗೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸಲು ಎದುರಾಗುವ ಸವಾಲುಗಳು. ಇದೊಂದು ಕೂಡ ಬರುತ್ತೆ, ಇಂಪಾರ್ಟೆಂಟ್. ಇದು 10 ಅಂಕಕ್ಕೆ ಬರುತ್ತೆ. ಇದೇ ರೀತಿ ನೀವು ಎಕ್ಸ್ಪ್ಲೇನ್ ಮಾಡಿ ನೀವು ಬರಿಬೇಕಾಗತ್ತೆ. ಬರೀ ಪಾಯಿಂಟ್ಸ್ಗಳನ್ನು ಬರೆದ್ರೆ ಯಾರು ಕೂಡ ನಿಮಗೆ ಅಂಕಗಳನ್ನು ಕೊಡೋದಿಲ್ಲ. ಇಷ್ಟು ಇದೆ ಇದು. ಓಕೆನಾ, ನೆಕ್ಸ್ಟು ಲಾಸ್ಟ್ 1 ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳನ್ನು ವಿವರಿಸಿರಿ ಅನ್ನೋದು ಇದೆ ಅಲ್ವಾ. ಇದು 10 ಅಂಕಕ್ಕೆ ನಿಮ್ಮ ಒಂದು ಪರೀಕ್ಷೆಗೆ ಪಿಕ್ಸ್ ಬರುವಂಥದ್ದು ಎಲ್ಲ. ಯಾಕಂದರೆ ಅಲ್ಲಿ ಆಪ್ಷನ್ಸ್ಗಳು ಇರುತ್ತೆ. ನೀವು ಈ ರೀತಿಯಲ್ಲಿ ಪೀಠಿಕೆ ಬರೆದುಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. 10 ಮತ್ತು 5 ಅಂಕದ್ದು ಮೊದಲು ಪೀಠಿಕೆ ಬರೆದಾರೆ, ಆಮೇಲೆ 1 by 1 ಏನು ಮಾಡಿದ್ದಾರೆ, ಪಾಯಿಂಟ್ಸ್ಗಳನ್ನು ಹಾಕಿದ್ದಾರೆ, ಆಮೇಲೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ಎಕ್ಸ್ಪ್ಲೇನ್ ಮುಗಿದ ಮೇಲೆ ಏನು ಮಾಡಬೇಕು, ನೀವು ಉಪಸಂಹಾರ ಬರಿಬೇಕು. ಓಕೆ, ಇಷ್ಟು ಮೇನ್ ಇಂಪಾರ್ಟೆಂಟು. ನೆಕ್ಸ್ಟ್ ಭಾಗ 3 ಇದರಲ್ಲೇ ಸ್ಟಾರ್ಟ್ ಆಗುತ್ತೆ. ಭಾಗ 3 ಟೋಟಲ್ 3 ಭಾಗಗಳಲ್ಲಿ ಎಷ್ಟು ಕ್ವಶನ್ಸ್ಗಳನ್ನು ಹೇಳಿದ್ದೀನಲ್ವಾ, ಆ ಎಲ್ಲ ಕ್ವಶನ್ಸ್ಗಳನ್ನು ಕವರ್ ಮಾಡಿಕೊಂಡು ನೀವು ಸ್ಟಡಿ ಮಾಡಿದರೆ ಅಬೌವ್ 70 ಮಾರ್ಕ್ಸ್, 80 ಕೂಡ ತೆಗೆದುಕೊಳ್ಬೋದು. ಓಕೆ, ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಇದೊಂದು ಪ್ರಶ್ನೆ, ಒಂದು ಹೈಲೈಟ್ ಇದೆ. ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಲು ಸರ್ಕಾರ ಕೈಗೊಂಡ ಕ್ರಮಗಳನ್ನು ವಿವರಿಸಿ. ಇದೊಂದು ಬಹಳ ಇಂಪಾರ್ಟೆಂಟ್, ಇದೊಂದು ಓದ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ಭಾಗ 3 ಇದರಲ್ಲಿ ಸ್ಟಾರ್ಟ್ ಮಾಡೋಣ. ನೋಡಿ, 2011ರ ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ ಎಷ್ಟಿದೆ ನೋಡಿ. ಇದು ಒಂದು ಕೇಳ್ತಾರೆ ಪ್ರಶ್ನೆ, ಇದು ಸುಲಭವಾಗಿರುವಂಥದ್ದು. ಇದೊಂದು ಕೇಳ್ತಾರೆ, ಇದು ಪಿಕ್ಸ್. ಇದು ಯಾಕಂದರೆ 1 ಮಾರ್ಕ್ಸಿಗೆ ಹೊಸ ರೂಲ್ಸ್ ತಂದಿದ್ದಾರೆ ಇವಾಗ. ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಕೇಳ್ತಾರೆ. ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಓಕೆನಾ, ಸುಲಭ್ ಇಂಟರ್ನ್ಯಾಷನಲ್ ಸ್ಥಾಪಕರು ಯಾರು, ಡಾಕ್ಟರ್ ಬಿಂದೇಶ್ವರ್ ಪಾಠಕ್. ಇದೊಂದು ಪ್ರಶ್ನೆ. ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಚ್ ದ ಫಾಲೋವಿಂಗಲ್ಲಿ ಭೂಸೇನಾ ಸ್ಥಾಪಕರು B ಶ್ಯಾಮ್ ಸುಂದರ್. ಬಹುರಾಷ್ಟ್ರೀಯ ಕಂಪ್ನಿ ಇನ್ಫೋಸಿಸ್. ಇದು ಕೇಳ್ತಾರೆ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಲಿಂಗಾನುಪಾತ ಎಷ್ಟಿತ್ತು, 973 ಇತ್ತು. ಇದು ಒಂದು ಹೊಂದಿಸಿ ಬರೆಯಿರಿ, ಒಂದು ಓದ್ಕೊಳ್ಳಿ. ಇಷ್ಟೇ. 1 ಮಾರ್ಕ್ಸಿಂದು ಕೂಡ ಎಲ್ಲ ಓದ್ಕೊಳ್ಳಿ, ನೋ ಪ್ರಾಬ್ಲಮ್. ಇಲ್ಲಿ 2 ಮಾರ್ಕ್ಸಿಂದಲ್ಲಿ ತುಂಬ ಇಂಪಾರ್ಟೆಂಟು ಒಂದು ಬರುತ್ತೆ ಇದರಲ್ಲಿ. ಯಾವುದು ಅಂದರೆ
ಭಾಷಾವಾದ ಎಂದರೇನು, ಇದು ಒಂದು ಬರುತ್ತೆ, ನೋ ಪ್ರಾಬ್ಲಮ್. ರೈತರ ಆತ್ಮಹತ್ಯೆಗೆ ಡಾಕ್ಟರ್ GK ವೀರೇಶ್ ಸಮಿತಿ ತಿಳಿಸಿರುವ 2 ಕಾರಣಗಳು, ಇದು ಒಂದು ಓದ್ಕೊಂಬಿಡಿ ಸಾಕು, ಮತ್ತು ಯಾವುದು ಇದರಲ್ಲಿ ಓದ್ಕೊಳ್ಳಿಕ್ಕೆ ಹೋಗಬೇಡಿ. ನೆಕ್ಸ್ಟ್ 5 ಅಂಕದ್ದು ಇದೇನು ಬೇಡ, ಇದು ಒಂದು ಇಂಪಾರ್ಟೆಂಟ್ ಬರುತ್ತೆ. ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರವನ್ನು ವಿವರಿಸ್ರಿ, ಇದು ಒಂದು 5 ಅಂಕಕ್ಕೆ ಓದ್ಕೊಳ್ಳಿ ಸಾಕು. ನೆಕ್ಸ್ಟು ಇದು ತುಂಬ ಸ್ವಲ್ಪ ಕಷ್ಟ ಆಗುತ್ತೆ, ಓದ್ಲಿಕ್ಕೆ ಹೋಗಬೇಡಿ ಇದನ್ನು. ಅವಿಭಕ್ತ ಕುಟುಂಬದ ಅನಾನುಕೂಲಗಳನ್ನು ವಿವರಿಸ್ರಿ ಅಂತ ಕೇಳ್ತಾರೆ, ಇದು ಕೂಡ 5 ಅಂಕಕ್ಕೆ ಟಾರ್ಗೆಟ್ ಇದೆ. ಓಕೆ, ಇದೊಂದು ಓದ್ಕೊಂಬಿಡಿ ಸಾಕು. ನೆಕ್ಸ್ಟು ತರವಾಡು ಬಗ್ಗೆ ಟಿಪ್ಪಣಿ ಬರೀರಿ, ಇದೊಂದು ಕೇಳ್ತಾರೆ ನಿಮಗೆ ಕೇಳಿದರೆ. ನೆಕ್ಸ್ಟು ಇದೇನು ಬೇಡ. ರೂಪರ್ಟ್ ಮರ್ಡೋಕ್ರವರನ್ನು ಕುರಿತು ಬರೆಯಿರಿ, ಇದೊಂದು ಕೇಳಿದರೆ. ನೆಕ್ಸ್ಟ್ ಬಂದುಬಿಟ್ಟು 10 ಅಂಕಕ್ಕೆ ಹೇಳಿಬಿಡೋಣ. ಇದೇನು ವೈವಿಧ್ಯತೆ ಏನು ಬೇಡ, ಯಾಕಂದ್ರೆ ಆಲ್ರೆಡಿ ನಿಮ್ಗೆ ಹೇಳಿಬಿಟ್ಟಿದ್ದೆ, ನಾವು ಅಷ್ಟು ಓದ್ಕೊಂಡ್ಬಿಟ್ರೆ ನಿಮ್ಗೆ ಆಪ್ಷನ್ಸ್ ಸಿಕ್ಬಿಡುತ್ತೆ, ಅಲ್ಲಿ ಏನು ತೊಂದರೆ ಇಲ್ಲ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸಾಂಸ್ಕೃತಿಕ ಮತ್ತು ಜೈವನಂಗೆ, ಇದು ಏನು ಬೇಡ. ಓಕೆನಾ. ಭಾರತೀಯ ಗ್ರಾಮಗಳ ಆರ್ಥಿಕ ಮತ್ತು ಕೃಷಿ ಸಮಸ್ಯೆಗಳನ್ನು ವಿವರಿಸ್ರಿ ಅಂತ ಕೇಳ್ತಾರೆ, ಇದೊಂದು ಪ್ರಶ್ನೆ ಹೈಲೈಟ್ ಇದೆ 10 ಅಂಕಕ್ಕೆ, ಇದೊಂದು ಸ್ವಲ್ಪ ಸ್ಟಡಿ ಮಾಡ್ಕೊಂಬಿಡಿ ಸಾಕು. ಓಕೆನಾ, ಇಷ್ಟು ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟದ ಪ್ರಮುಖ ವಿಷಯಗಳನ್ನು ನೀವು ಬರೆಯಿರಿ, ಇದು ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ಇಷ್ಟು ಓದ್ಕೊಂಬಿಡಿ ಸಾಕು. ಯಾವುದೇ ಕಾರಣಕ್ಕೂ ನಿಮ್ಗೆ ಏನೂ ಕೂಡ ತೊಂದರೆ ಆಗೋದಿಲ್ಲ, ನಿಮಗೆ ಔಟ್ ಮಾರ್ಕ್ಸ್ ಆರಾಮ್ ತೆಗಿಬೋದು. ಓಕೆ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವಿಷಯಗಳ ಎಕನಾಮಿಕ್ಸ್ ಮತ್ತು ಸೋಷಿಯಾಲಜಿ ಕೂಡ ಇದೆ ಇದರಲ್ಲಿ. ನೆಕ್ಸ್ಟ್ ಜೊತೆಗೆ ನಿಮ್ಮ ಬೋರ್ಡ್ ಪರೀಕ್ಷೆಗೂ ಇಂಪಾರ್ಟೆಂಟ್ ಇರುವಂಥದ್ದು ಕೂಡ ಅಪ್ಲೋಡ್ ಮಾಡ್ತಾನೆ. ವಿತಿನ್ 1 ಡೇ ಒಳಗಡೆ ಎಲ್ಲ ಅಪ್ಲೋಡ್ ಆಗ್ತಾ ಹೋಗುತ್ತೆ. ನೀವು ಅದನ್ನು ಫಾಲೋ ಅಪ್ ಮಾಡಿ ನಿಮ್ಮ ಒಂದು ರಿಸಲ್ಟನ್ನು ಚೆನ್ನಾಗಿ ತೆಗೀರಿ ಅಂತ ನನ್ನ ಒಂದು ಅನಿಸಿಕೆ.